ಪಾಕಿಸ್ತಾನದ ಹೆಸರು ಬಂತಲ್ಲ, ಅಫ್ಕೋರ್ಸ್ ಪಾಕಿಸ್ತಾನದ ಯಾರೋ ಒಬ್ಬ ಹೇಳ್ತಾ ಇದ್ದ, ಪಾಕಿಸ್ತಾನದ ಮಾಜಿ ಯೋಧನೇ ದಾಳಿಕೋರ ಅಂತ NIA ರಿಪೋರ್ಟನ್ನು ಕೊಟ್ಟಿದೆ. ಯಾವಾಗ ಪಾಕಿಸ್ತಾನ ಇಲ್ಲೊಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿ ಆಗಿದೆ ಅಂತ ಗೊತ್ತಾಯಿತು, ಆಗಲೇ ಪಾಕಿಸ್ತಾನ ಗಡಗಡ ನಡುಗೆ ಹೋಗ್ಬಿಡ್ತು. ಯಾಕಂತಂದರೆ ಸರ್ಜಿಕಲ್ ಸ್ಟ್ರೈಕ್ ಉಂಡಂತಹ ಇದೇ ಪಾಕಿಸ್ತಾನಕ್ಕೆ ನರಮೇಧ ಮಾಡಿಬಿಟ್ಟಿತ್ತು. ಇದೇ ಪುಲ್ವಾಮಾ ಮತ್ತು ಉರಿ ಸರ್ಜಿಕಲ್ ಸ್ಟ್ರೈಕನ್ನು ಕಂಡಂತಹ ಪಾಕಿಸ್ತಾನ ಪತ್ರಗುಟ್ಟು ಹೋಗಿತ್ತು. ಈಗ ಭಾರತೀಯ ಸೇನೆ ಭಾರತ ಯಾವ ತೆರನಾಗಿ ಪ್ರತ್ಯುತ್ತರವನ್ನು ಕೊಡುತ್ತೆ, ಯಾವ ತೆರನಾಗಿ ನಮ್ಮ ಮೇಲೆ ದಾಳಿ ಮಾಡುತ್ತೆ ಎನ್ನುವುದು ಊಹೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಸ್ವತಃ ಪ್ರಧಾನಿ ಅಂದರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಿ ಆಸಿಫ್ ಹೇಳಿದರು. ಬರೀ 2 ದಿನಕ್ಕೆ 22ನೇ ತಾರೀಕು ಏಪ್ರಿಲ್ 22ನೇ ತಾರೀಕು ಈ ಒಂದು ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದ ನಂತರ 2 ದಿನಕ್ಕೆ ಪಾಕಿಸ್ತಾನದಿಂದ ಹೇಳಿಕೆಗಳು ಬರೋದಕ್ಕೆ ಶುರುವಾಗುತ್ತೆ. ಯಾವಾಗ ಒಂದು ಭಾರತೀಯ ನೌಕಾಸ್ಪಡೆ ಏನಂತಂದರೆ ಸಮುದ್ರದ ಮಾರ್ಗದಲ್ಲಿ ಒಂದು ಕ್ಷಿಪಣಿಯನ್ನು ಉಡಾಯಿಸಿ ಒಂದು ವಿಡಿಯೋ ಹರಿಬಿಡತ್ತಲ್ಲ, ಆ ಸಂದರ್ಭದಲ್ಲಿ ಪಕ್ಕಾ ಮಾಹಿತಿ ಪಾಕಿಸ್ತಾನಕ್ಕೆ ಹೋಗುತ್ತೆ. ಇವರು ಭಾರತದವರು ಈಗ ಯುದ್ಧ ಮಾಡೋದಕ್ಕೆ ಸರ್ವಸನ್ನದ್ಧವಾಗಿದ್ದಾರೆ. ಆಗ ಪಾಕಿಸ್ತಾನ ಏನು ಮಾಡತ್ತಂತಂದರೆ, ನಮ್ಮ ಹತ್ರ ಕ್ಷಿಪಣಿಗಳಿದ್ದಾವೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ, ಅಣ್ವಸ್ತ್ರ ಇದೆ, ಏನಾದರೂ ಭಾರತ ನಮ್ಮ ಮೇಲೆ ಯುದ್ಧ ಮಾಡಿದ್ರೆ ನಾವು ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಬೊಗಳೆ ಬಿಡೋದಕ್ಕೆ ಶುರು ಮಾಡ್ತು. ಈಗ ಬೊಗಳು ನಾಯಿ ಕಚ್ಚಲ್ಲ, ಕಚ್ಚು ನಾಯಿ ಬೊಗಳಲ್ಲ ಅಂತ ಹೇಳ್ತಾರಲ್ಲ, ಆ ತೆರನಾಗಿ. ಯಾಕಂತಂದರೆ ಅಣ್ವಸ್ತ್ರ ಸ್ಫೋಟ ಮಾಡಿದ್ರೆ ಅಂದರೆ ಅದರಲ್ಲೂ ಚೀನಾ ಬೇರೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಹೀಗಾಗಿ ಈಗ ಪಾಕಿಸ್ತಾನಕ್ಕೆ ಪುಕ್ಕ ಶುರುವಾಗಿದೆ. ಯಾವಾಗಿನಿಂದ ನಿನ್ನೆಯ ಮೀಟಿಂಗ್ನ ಹೈಲೈಟ್ಸ್ ನೋಡಿದ ತಕ್ಷಣ ಪಾಕಿಸ್ತಾನದ ಹೇಳಿಕೆಗಳು ಈಗ ತುಂಬ ಸಾಫ್ಟ್ ಆಗ್ತಾ ಹೋಗ್ತಾ ಇದ್ದಾವೆ. ಅಂದರೆ ಪಾಕಿಸ್ತಾನ ಶರಣಾಗತಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ.